ನೋಡಿಲ್ಲ ಸರ್. ಇಲ್ಲಿ ಚಿಕ್ಕರಲ್ಲಿ ಅಷ್ಟ ಮಕ್ಕಳ ಜೊತೆ ಬಂದ್ರು ಮೇಲೆ ತೋಟಕ್ಕೆ ಅದ್ಬಿಟ್ಟು ಅಲ್ಲಿ ನೋಡಿ ಕೆಲಸ ಮಾಡೋದು ನೋಡಿಲ್ಲ. ಈಗ ನೀವು ರಾಜಗೋಪಾಲ್ ಅವರು ನಿಮ್ಮ ಹತ್ರ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಆಪ್ತರು ಅಂತ ಹೇಳಿದ್ರಿ. ಅವ್ರೇನಾದ್ರು ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ರಾ? ಗೊತ್ತಿಲ್ಲ ಸರ್. ನಾವ್ರೇನೋ ಅಡಿಗೆ ಮಾಡಕ್ ಕರ್ಕೊಂಡ್ಬಂದು ಬಿಟ್ಕೊಡೋರು ಅಂತ ನಾ ತಿಳ್ಕೊಂಡಿದ್ದು. ಅಡಿಗೆ ಮಾಡಕ್ ಬೇಕಲ್ಲ ಇವ್ರಿಗೆ, ಒಬ್ರು ಇರ್ತಾರಲ್ಲ ಅಡಿಗೆ ಮಾಡಕ್ ಬಂದಿರ್ತಾರೆ. ಈಗ ರಾಜಗೋಪಾಲ್ ಅವರು ಇಲ್ಲಿ ಎಷ್ಟು ದಿವಸಕ್ಕೆ ಒಮ್ಮೆ ಬರ್ತಿದ್ರು ಸರ್? ಅವ್ರು ಇಲ್ಲೇ ಇರ್ತಾರೆ ಸರ್, ದನ ಕರಮೇಶ್ಗಳು. ಅವ್ರ ಫ್ಯಾಮಿಲಿ ಎಲ್ಲ ಎಲ್ಲಿದ್ದಾರೆ? ಅವ್ರ ಫ್ಯಾಮಿಲಿ ಅವ್ರ ಹೆಂಡತಿ ಎಲ್ಲ ಬೆಂಗಳೂರಲ್ಲಿ, ಅವ್ರ ಮಕ್ಕಳು ಬೆಂಗ್ಳೂರು, ಹೆಂಡತಿ ಮಕ್ಕಳೆಲ್ಲ. ಅವಯ್ಯಮ್ಮ ಒಬ್ಬನೇ ಸಾಯ್ತಾನೆ ಇಲ್ಲೇ, ಅಡಿಗೆ ಮಾಡ್ಕೊಂಡು ಅವನೇ ಪಾಂಡ್ಕೊಂಡು ಜೀವನ ಮಾಡ್ತಾನೆ. ಈಗ ರಾಜಗೋಪಾಲ್ ಅವ್ರು ನೋಡಕ್ಕೆ ಏನಾದ್ರು ಪ್ರಜ್ವಲ್ ರೇವಣ್ಣ ಅವ್ರು ಏನೋ ಬರ್ತಿರ ಇಲ್ಲಿಗೆ? ಪ್ರಜ್ವಲ್ ನೋಡಿಲ್ಲ ಸರ್ ನಾವು. ನೋಡಿ ರೋಡ್ ಗಿಡಲ್ಲಿ ಹೋಗಿರ್ಬೋದು ಗೊತ್ತು, ಇಲ್ಲಿಗೆಲ್ಲ ಬಂದಿರ್ ನಾವು. ನಾನು ಬರ್ತಾ ಇರ್ತೀನಲ್ಲ ಇಲ್ಲಿಗೆ. ಪ್ರತಿದಿನ ಬರ್ತೀರಾ? ಬರ್ತೀನಿ, ಹೋಯ್ತೀನಿ. ಈಗ ಬಂದಿಲ್ವಾ? ನಾವು ಡೈಲಿ ಬರೋದೇ, ಬಂದು ಇವ್ರ ಮಕ್ಕ ನೋಡಿ ಹೋಯ್ತೀನಿ. ಈಗ ಮೊನ್ನೆ ಸಂತ್ರಸ್ತ ಮಹಿಳೆನೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಈ ನೆನ್ನೆ ಪೊಲೀಸರು ಎಲ್ಲ ಬಂದು ಹಿಂಗಾದ್ಮೇಲೆ ಹೇಳಿದ್ ಹುಡುಕ್ತಾವ್ರು ಯಾರು ಹೆಂಗ್ಸಿಗೆ ಅಂತ. ಆಗ ಗೊತ್ತಾಗಿದಾರ. ಅಮ್ಮನ ಜೊತೆ ನಾನು ಮಾತಾಡಿದ್ದೀನಿ ಅಂದ್ರೆ ನಮ್ಮ 3 ಹುಡುಗರಿಗೆ ನಾನು ನೋಡಿದ್ದೀನಿ, ನಾನೇ ಮಾತಾಡ್ತೀನಿ. ಯಾವ ಊರು ಅಂತಲೂ ಕೇಳಿದ್ದೀನಿ. HD ಕೋಟೆ ಅಂತ ಅಮ್ಮ ಹೇಳವಳೆ. ಮನೆ ತಗೊಂಡಾಗ ನಾನೇ ಮಾತಾಡ್ತೀನಿ. ನಾನೇ ನೋಡಿನ ಮರ ಅಂತ ಹೇಳಿದ್ದೀನಿ. ಕೇಳಿಬೇಕಾರೆ ನಮ್ಮ 3 ನಾನು ಹೇಳಿದ್ದು. ಪೊಲೀಸರು ಇಲ್ಲಿ ತೋಟಕ್ಕೆ ಬಂದಾಗ ನೀವು ಬಂದಿರ ಇಲ್ಲಿಗೆ? ನೀವು ಎಷ್ಟು ದಿವಸ ಕೆಲಸ ಮಾಡ್ತಾ ಇದ್ದೀರಾ? ಸರ್ ನಾನು 7 ವರ್ಷದಿಂದ ಮಾಡ್ತಾನೆ. ಈಗ ಇಲ್ಲೊಬ್ರು ಮಹಿಳೆನ ಪೊಲೀಸರು ಕರ್ಕೊಂಡೋದ್ರು. ನಿಮಗೆ ಆ ಮಹಿಳೆ ಎಷ್ಟು ದಿವಸದಿಂದ ಪರಿಚಯ ಇದ್ರು? ನಿಮಗೆ ಎಷ್ಟು ದಿವಸ ನೋಡಿದ್ರಿ ಅವ್ರನ್ನ? ಸರ್ ನಾನು ನೋಡಿದ್ದೆ ಒಂದೇ ದಿನ. ಮಾತಾಡಿಸ್ತೀವಿ, ಯಾವರಕ್ಕ ನೀನು ಅಂತ ಕೇಳಿದ್ವಿ. ಕೇಳಿದಾಗ ನಾನು ಸ್ವಲ್ಪ ನಮ್ಮ ಸಂಘದಲ್ಲಿ ಜಾಸ್ತಿ ಸಾಲದವ್ರಿಗೆ ಯಾಕೆ 1.5 ಲಕ್ಷ ದುಡ್ಡು ಕೊಡ್ಬೇಕು ನಾನು ಅಂತ ಅಂದ್ಲು. ಅಷ್ಟು ಕೊಡ್ಬೇಕಾ ಅನ್ನೋಕ ಬಿಡೋಕೆ ಏನು ನಿಮ್ಮ ಕಷ್ಟ ಏನಿದ್ದು ಮಾಡ್ಕೊಳವ, ಸಾಕೋರು ಕೊಡೋದು ನಾನು ಕೊಡ್ತೀನಿ ಸಂಬಳ ಅಂತ ನಾನು ಸುಮ್ಮನೆ. ಈಗ ರಾಜಗೋಪಾಲ್ ಅವ್ರಿಗೆ ಆ ಮಹಿಳೆ ನೋಡಿದ ತಕ್ಷಣ ನೀವು ಏನು ಹೇಳಿದ್ರಿ ಅವ್ರಿಗೆ? ಅವ್ರಿಗೆ ಕಂಡಾಗ ಸರ್ ಇದು ಯಾರಿಗೆ ಇಸ್ಕೊಂಡಿದ್ದು ಸರ್, ಕಟ್ಕೊಳ್ಬೇಕು, ಒಂದು 500 ರೂಪಾಯಿ ಬಚ್ಚ ಕೊಟ್ಕೊಳ್ಳಿ ಕಳಿಸ್ಬಿಡಿ ಸರ್ ಅದು. ಅವರು ನಿಮ್ಗೆ ಯಾಕೋ ನೀನು ಮಾಡೋದು ನಿಮ್ಮ ಕೆಲಸ ಅಂದ್ಬಿಟ್ಟು. ನೀವು ನೋಡಿದ್ಮೇಲೆ ಆ ಮಹಿಳೆ ಎಷ್ಟು ದಿವಸ ಇದ್ರಿ ಇಲ್ಲಿ? ಸರ್ ಅವ್ಳು ನೋಡಿದ ನಾಳೆಗೆ ನೈಟೇ ಪೊಲೀಸರು ಬಂದ್ಬಿಟ್ಟು 11:00 ಇಲ್ಲ ನೈಟು ಬಂದ್ಬಿಟ್ಟು ಪೊಲೀಸರು. ಪೊಲೀಸರು ಬಂದ್ರೆ ಇಲ್ಲೇ ಇದ್ರಾ? ಇಲ್ಲೇ ಇದ್ರು, ಫುಲ್ ನೈಟ್ ಎಲ್ಲ ಇಲ್ಲೇ ಇದ್ರು. ಬೆಳಿಗ್ಗೆ ಎಲ್ಲ ಇಬ್ರು ಮಾಮೂಲಿ ಇರೋರು ಅವ್ರು ಇದ್ರು ಸರ್. ಈಗ ರಾಜಗೋಪಾಲ್ ಅವರು ಆ ಮಹಿಳೆ ಬಗ್ಗೆ ನಿಮ್ಗೆ ಏನು ಹೇಳಿಲ್ಲ? ಏನು ಹೇಳಿಲ್ಲ ಸರ್. ಆ ಮಹಿಳೆ ನೀವು ಮಾತಾಡ್ಸಕ್ಕೆ ಏನಂದ್ರು? ಅವ್ರು ಮಾಡ್ಸಂಗೆ ಅದೇ ಸರ್, 25,000 ರೂಪಾಯಿ ಸಂಬಳ ಕೊಡ್ಬೋದು, 25,000 ನಾವು ಸಂಘ ಇರಬೇಕು, 1.5 ಲಕ್ಷ ಸಾಲ ಅದ, ಅವ್ರಿಗೆಲ್ಲ ಸಾಲದವ್ರಿಗೆ ಈಸ್ಬಿಟ್ಟು ಹೋಗ್ಬೇಕು, ಸಾಕು ಅಂತ. ಈಗ ಆ ಮಹಿಳೆ ಹತ್ತಿ ಮರದ ಹತ್ರ ನಿಂತಿದ್ರು, ಪೊಲೀಸರು ಬಂದು ಕರ್ಕೊಂಡೋದ್ರು ಅಲ್ಲಿಂದ ಅಂತ ಅಂದ್ರಿ. ಪೊಲೀಸರು ಕರ್ಕೊಂಡಿಲ್ಲ ಅಲ್ಲಿ. ಅಲ್ಲಿ ನಾನು ನೋಡ್ಕೊಂಡ್ಬಂದು ಹೇಳ್ದದಕ್ಕೆ ನನಗೆ ರಿಪೀಟ್ ನನಗೆ ಹೊಡೆಯಕ್ಕೆ ಹೋಗ್ಬಿಟ್ರು. ಈಗ ನೀವು ಅಲ್ಲಿ ನೋಡಿದ್ರೆ ಏನು ಮಾಡ್ತಿದ್ರ ಮಹಿಳೆ? ಆ ಮಹಿಳೆ ಅಲ್ಲಿ ನಿಂತಿದ್ದೆ ಸರ್. ಅಲ್ಲಿ ನಿಂತಿದ್ದಾಗ ಇಲ್ಲಿ ಬಂದು ಇಲ್ಲಿ ಹೇಳ್ಕೊಂಡು